ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ಏನಂದರೆ ನಾನು ನಿನ್ನೆ ಬಿಟ್ಟು ಮೊನ್ನೆ ಏನಪ್ಪ ಅಂದರೆ ಕೆ ಎ ಕಡೆಯಿಂದ ಒಂದು ಗುಡ್ ನ್ಯೂಸ್ ಬಂದಿತ್ತು. ಅದೇನೆಂದರೆ ಆಫ್ಲೈನ್ ವೆರಿಫಿಕೇಷನ್ ಬದಲು ಡೈರೆಕ್ಟ್ ಆನ್ಲೈನ್ ಅಪ್ಲಿಕೇಶನ್ ಎಡಿಟಿಂಗ್ ಅಂತ ಕೆ ಎ ಕಡೆಯಿಂದ ಬಿಟ್ಟಿದ್ದರು, ಒಂದು ಲಿಂಕ್ ಬಿಟ್ಟಿದ್ದರು. ಮೀನ್ಸ್ ಏನಪ್ಪ ಅಂದರೆ ಬೆಂಗಳೂರಿಗೆ ಬರೋ ಅವಶ್ಯಕತೆ ಇಲ್ಲ. ಇಲ್ಲೇ ನಿಮ್ಮ ನಿಮ್ಮ ಊರಲ್ಲೇ ಸೈಬರ್ ಸೆಂಟ್ರಲ್ಲಿ ಏನಪ್ಪ ಅಂದರೆ ಅಥವಾ ನಿಮ್ಮ ಫೋನಲ್ಲೇ ಅಪ್ಲಿಕೇಶನ್ ಎಡಿಟಿಂಗ್ನ ಮಾಡ್ಕೋಬೋದು ಅಂತ ಹೇಳಿ. ಮೀನ್ಸ್ ಯಾರ್ದು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ರಾಂಗ್ ಡೀಟೇಲ್ಸ್ ಬಂದಿದೆ ಅಂಥವ್ರಿಗೆ ಏನಪ್ಪ ಅಂದರೆ ಒಂದು ಲಾಸ್ಟ್ ಚಾನ್ಸ್ನ ಕೊಟ್ಟಿದ್ದರು. ಸೊ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ಒಂದು PDF ಇದೆ, ಆ PDF ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋ ಯಾರು ಸ್ಕಿಪ್ ಮಾಡಿಬಿಡ್ರಿ, ಸ್ಕಿಪ್ ಮಾಡಿದ ವಿಡಿಯೋ ನೋಡಿರಿ, ನಿಮಗೆ ಎಲ್ಲ ಅರ್ಥ ಆಗುತ್ತೆ. ಮತ್ತು ವೆರಿಫಿಕೇಷನ್ ಸ್ಲಿಪ್ ಯಾವಾಗ ಡೌನ್ಲೋಡ್ ಮಾಡ್ಕೋಬೇಕು, ರೀಡೌನ್ಲೋಡ್ ಯಾವಾಗ ಮಾಡ್ಕೋಬೇಕು ರಾಂಗ್ ಆದವ್ರದ್ದು, ಸೊ ಅದೆಲ್ಲ ಈ PDF ಇನ್ಫಾರ್ಮೇಷನ್ ಇದೆ. ಸೊ ವಿಡಿಯೋ ಯಾರು ಸ್ಕಿಪ್ ಮಾಡಬೇಡ್ರಿ, ಕರೆಕ್ಟಾಗಿ ನೋಡಿರಿ, ಎಲ್ಲ ಅರ್ಥ ಆಗುತ್ತೆ. ಮತ್ತು ನಿಮ್ಮ ಫ್ರೆಂಡ್ಸ್ ಯಾರಿದ್ರು ಅವರಿಗೆ ಕೂಡ ಶೇರ್ ಮಾಡಿರಿ. ಸೊ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಮತ್ತು ನಿಮ್ಮ ಫ್ರೆಂಡ್ಸ್ ಯಾರಿದ್ರು ಅವರಿಗೂ ಕೂಡ ಇನ್ಫಾರ್ಮೇಷನ್ ಕೊಡ್ರಿ, ಅವರಿಗೂ ಎಲ್ಲ ಗೊತ್ತಾಗುತ್ತೆ. ಸೊ ಫಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ ಕೆ ಎ ವೆಬ್ಸೈಟಲ್ಲಿ ಬರಬೇಕು. ಬಂದುಬಿಟ್ಟು ಇಲ್ಲಿ 3 ಲೈನ್ಸ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಪ್ರವೇಶ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಅದಾದಮೇಲೆ UGCET 2025 ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಫಸ್ಟ್ ಆಪ್ಷನ್ ಏನಪ್ಪ ಅಂದರೆ ವಿಚಾರಣಾ ಲಿಂಕ್ ಅಂತ ಇದೆ. ಸೊ ನಿಮಗೆ ಏನಾದರೂ ವಿಚಾರಣೆ ಮಾಡಬೇಕಂದ್ರೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮಾಡ್ಕೋಬೋದು. ನೆಕ್ಸ್ಟ್ ಬಂದುಬಿಟ್ಟು UGCET 2025 ಅರ್ಜಿ ಮುದ್ರಣ ಲಿಂಕ್. ಸೊ ಅಪ್ಲಿಕೇಶನ್ ಪ್ರಿಂಟು. ಸೊ ಯಾರು ಅಪ್ಲಿಕೇಶನ್ ಆಲ್ರೆಡಿ ಮೀನ್ಸ್ ಇವಾಗ ಒಂದು ಲಿಂಕ್ ಬಿಟ್ಟಿದ್ದಾರೆ, ಏನಪ್ಪ ಅಂದರೆ UGCET 2025 ಆನ್ಲೈನ್ ಅರ್ಜಿ ಎಡಿಟಿಂಗ್ ಲಿಂಕ್. ಸೊ ಅಪ್ಲಿಕೇಶನ್ ಯಾರು ಎಡಿಟಿಂಗ್ ಮಾಡಿದ್ದೀರಾ, ಮೀನ್ಸ್ ಅಪ್ಲಿಕೇಶನ್ ಯಾರು ಎಡಿಟಿಂಗ್ ಮಾಡಿದ್ರೆ, ಇವಾಗ ನ್ಯೂ ಡಾಕ್ಯುಮೆಂಟ್ಸ್ ಆಗಲಿ ಇನ್ಕ್ಲೂಡ್ ಆಗಲಿ, ಅಥವಾ ಯಾರ್ದು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಏನು ರಾಂಗ್ ಆಗಿತ್ತು ಅಂಥವ್ರು ಏನಾದರೂ ಅಪ್ಲಿಕೇಶನ್ ಎಡಿಟಿಂಗ್ ಮಾಡಿದ್ರಪ್ಪ ಅಂದರೆ ತುಂಬ ಸ್ಟೂಡೆಂಟ್ಸ್ ಮಾಡಿರ್ತೀರ ಅಂತ ಅನ್ಕೋತೀನಿ. ಸೊ ಯಾರು ಮಾಡಿದ್ದೀರಾ ಅವ್ರು ಏನಪ್ಪ ಅಂದರೆ ಮೇಲೆ ಲಿಂಕ್ ಇದೆಯಲ್ಲ ಅರ್ಜಿ ಮುದ್ರಣ ಲಿಂಕ್ ಅಂತ, ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ UGCET 2025 ವೆರಿಫಿಕೇಷನ್ ಸ್ಲಿಪ್ನಲ್ಲಿ ಮುದ್ರಿತವಾಗಿರುವ ಮಾಹಿತಿಗಳಲ್ಲಿ ವ್ಯತ್ಯಾಸವಿದ್ದಲ್ಲಿ ಅಭ್ಯರ್ಥಿಗಳು ಅನುಸರಿಸಬೇಕಾದ ಕ್ರಮಗಳ ಕುರಿತು ಪ್ರಕಟಣೆ. ಈ PDF ನಾನು ಎಕ್ಸ್ಪ್ಲೇನ್ ಮಾಡಬೇಕಿತ್ತು, ಸೊ ಎಕ್ಸಾಮ್ ಇರೋ ಕಾರಣ ಮಾಡಿಲ್ಲ. ಸೊ ಈಗ ಲಾಸ್ಟ್ ವಿಡಿಯೋದಲ್ಲಿ ಸ್ವಲ್ಪ ಏನು ಇನ್ಫಾರ್ಮೇಷನ್ ಕೊಟ್ಟಿದೆ. ಇದರಲ್ಲಿ ಏನಪ್ಪ ಅಂದರೆ ಬೆಂಗಳೂರಿಗೆ ಹೋಗೋ ಅವಶ್ಯಕತೆ ಇಲ್ಲ ಅಂತ ಒಂದು ಇನ್ಫಾರ್ಮೇಷನ್ ಕೊಟ್ಟಿದೆ. ಸೊ ಇವಾಗ ಪೂರ್ತಿ PDF ಎಕ್ಸ್ಪ್ಲೇನ್ ಮಾಡ್ತೀನಿ, ಕರೆಕ್ಟಾಗಿ ವಿಡಿಯೋ ನೋಡಿರಿ. ಸೊ ಫಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ ದಿನಾಂಕ 2/7/2025ರಿಂದ 4/7/2025 ದಿನಗಳಲ್ಲಿ ತಿದ್ದುಪಡಿ ಮಾಡಿಕೊಳ್ಳಲು ಸ್ಲಾಟ್ ಬುಕ್ ಮಾಡಿದರೂ ಸಹ KE ಮಲ್ಲೇಶ್ವರಂ ಬೆಂಗಳೂರಿನ KE ಕಚೇರಿಗೆ ಬರುವ ಅವಶ್ಯಕತೆ ಇರೋದಿಲ್ಲ. ಸೊ ಯಾರ್ಯಾರು ಸ್ಲಾಟ್ ಬುಕ್ಕಿಂಗ್ ಮಾಡ್ಕೊಂಡಿದ್ದಾರಲ್ಲ, ಇವಾಗ KE ಹೋಗಬೇಕು, ಮೀನ್ಸ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೊಂಡು ಬರಬೇಕಂತ ಯಾರ್ದು ರಾಂಗ್ ಆಗಿತ್ತು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ, ಅಥವಾ ವೆರಿಫಿಕೇಷನ್ ಸ್ಲಿಪ್ ಯಾರ್ದು ಡೌನ್ಲೋಡ್ ಆಗೇ ಇರಲಿಲ್ಲ ಅಂಥವ್ರು ಯಾರೇ ಇದ್ದರೆ ಏನಪ್ಪ ಅಂದರೆ KE ಹೋಗೋ ಅವಶ್ಯಕತೆ ಇಲ್ಲ. ಇವಾಗಲೇ ಹೇಳ್ತಾ ಇದ್ದೀನಿ. ಇವಾಗ ಹೊಸ ಅಪ್ಲಿಕೇಶನ್ ಎಡಿಟಿಂಗ್ ಲಿಂಕ್ ಬಿಟ್ಟಿದ್ದಾರೆ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮಗೆ ಫೋನಲ್ಲಿ ಮಾಡೋಕ್ಕೆ ಬರಲಿಲ್ಲ ಅಂದರೆ ಸೈಬರ್ ಸೆಂಟ್ರಿಗೆ ಹೋಗಿ ಮಾಡಿಸ್ಕೊಳ್ಳಿ. ಸೊ ನೆಕ್ಸ್ಟ್ ಅಂಥವ್ರು ಏನಪ್ಪ ಅಂದರೆ KE ಹೋಗೋ ಅವಶ್ಯಕತೆ ಇರಲ್ಲ. ನೆಕ್ಸ್ಟ್ UGCET 2025 ವೆರಿಫಿಕೇಷನ್ ಸ್ಲಿಪ್ಪನ್ನು ಪ್ರಾಧಿಕಾರವು ದಿನಾಂಕ 26/6/2025 ಬಿಡುಗಡೆ ಮಾಡಿರುತ್ತದೆ ಹಾಗೂ ಮುದ್ರಿಸಿರುವ ಮಾಹಿತಿಗಳಲ್ಲಿ ವ್ಯತ್ಯಾಸಗಳೇನಾದರೂ ಇದ್ದಲ್ಲಿ ಸ್ಲಾಟ್ ಬುಕ್ ಮಾಡಿ KEಗೆ ಇಲ್ಲಿ ಅಗತ್ಯ ದಾಖಲೆಗಳೊಂದಿಗೆ KE ಬೆಂಗಳೂರು ಇಲ್ಲಿ ಖುದ್ದಾಗಿ ಹಾಜರಾಗಲು ತಿಳಿಸಲಾಗಿತ್ತು. ಅದೇ ಹೇಳೋದೆಲ್ಲ ಮೀನ್ಸ್ ಏನಪ್ಪ ಅಂದರೆ ಯಾರ್ದು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ರಾಂಗ್ ಆಗಿತ್ತು ಅಂಥವ್ರಿಗೇನೋ ಒಂದು ಅಪಾಯಿಂಟ್ಮೆಂಟ್ ಲಿಂಕ್ ಕೊಟ್ಟು KEಗೆ ಬರಬೇಕಂತ ಹೇಳಿದರು. ಸೊ ಆ ಲಿಂಕ್ನ ಅದು ಏನಪ್ಪ ಅಂದರೆ ಇವಾಗ ಮೀನ್ಸ್ ಅದು ರದ್ದುಪಡಿಸಿದ್ದಾರೆ. ಮೀನ್ಸ್ ಬೆಂಗಳೂರಿಗೆ ಹೋಗೋ ಅವಶ್ಯಕತೆ ಇಲ್ಲ. ಸೊ ನೆಕ್ಸ್ಟ್ ಇನ್ನೊಂದು ಯಾವುದಪ್ಪ ಅಂದರೆ ಆದರೆ ದಿನಾಂಕ 28/6/2025 ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ನಡೆದ ಸೀಟು ಹಂಚಿಕೆ ಮಂಥನ ಕಾರ್ಯಕ್ರಮದಲ್ಲಿ ಬಹಳಷ್ಟು ಅಭ್ಯರ್ಥಿಗಳು ಮತ್ತು ಪೋಷಕರು ಕೆಲವೊಂದು ಮಾಹಿತಿಗಳು ವೆರಿಫಿಕೇಷನ್ ಸ್ಲಿಪ್ನಲ್ಲಿ ಮುದ್ರಿತವಾಗಿಲ್ಲವೆಂದು ಹಾಗೂ ಸಾವಿರಾರು ಅಭ್ಯರ್ಥಿಗಳು ಅರ್ಜಿಯಲ್ಲಿನ ಮಾಹಿತಿಯನ್ನು ಆನ್ಲೈನ್ ಮೂಲಕ ತಿದ್ದುಪಡಿ ಮಾಡಿಕೊಳ್ಳಲು ಪೋರ್ಟಲನ್ನು ತೆರೆಯಲು ಕೋರುತ್ತಿದ್ದಾರೆ. ಈಗಾಗಲೇ ಸಾಕಷ್ಟು ಬಾರಿ ಅವಕಾಶ ನೀಡಿದ್ದರೂ ಅಭ್ಯರ್ಥಿಗಳು ತಿದ್ದುಪಡಿ ಮಾಡಿಕೊಳ್ಳದೇ ಇರುವುದು ಈ ಮನವಿಗಳಿಂದ ಬಂದಿರುತ್ತದೆ. ಅದೇ ಹೇಳಿದೆಲ್ಲ ಇವಾಗ 28ಗೆ ಏನಪ್ಪ ಅಂದರೆ ಒಂದು ಕಾರ್ಯಕ್ರಮ ನಡೆದಿತ್ತು, ಸೀಟು ಹಂಚಿಕೆ ಮಂಥನ ಅಂತ. ಆ ಕಾರ್ಯಕ್ರಮದಲ್ಲಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೆ. ಪೇರೆಂಟ್ಸ್ ಆ್ಯಂಡ್ ತುಂಬ ಸ್ಟೂಡೆಂಟ್ಸ್ ಏನಪ್ಪ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಂತ. ಸೊ ಇವಾಗ ಅದನ್ನೇ ಹೇಳಿದ್ದಾರೆ ಅವರು, ಮತ್ತೇನಿಲ್ಲ ಇದರಲ್ಲಿ. ಸೊ ಸಾಕಷ್ಟು ಮಂದಿ ಮುಂಚೆ 2 ಸಲ ಅಪ್ಲಿಕೇಶನ್ ಎಡಿಟಿಂಗ್ ಬಿಟ್ಟಿದ್ರು. ಸೊ ಅದು ತುಂಬ ಸ್ಟೂಡೆಂಟ್ಸ್ ಮಾಡಿಸ್ಕೊಂಡಿಲ್ಲ. ಸೊ ಇವಾಗ ಅದ್ರ ಬಗ್ಗೆನೇ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅರ್ಜಿಯಲ್ಲಿನ ಮಾಹಿತಿ ತಪ್ಪಾಗಿದ್ದಲ್ಲಿ ಮಾತ್ರ ತಿದ್ದುಪಡಿ ಮಾಡಿಕೊಳ್ಳಲು ಪ್ರಾಧಿಕಾರವು ಕೊನೆಯ ಹಾಗೂ ಅಂತಿಮ ಅವಕಾಶವನ್ನು ಅಭ್ಯರ್ಥಿಗಳಿಗೆ ನೀಡುತ್ತಿರುವ ಕಾರಣದಿಂದ ಇಲ್ಲಿ ಕರೆಕ್ಟಾಗಿ ಕೇಳಿಸ್ಕೋರಿ. ಇದು ಲಾಸ್ಟ್ ಚಾನ್ಸು ಎಲ್ಲ ಸ್ಟೂಡೆಂಟ್ಸ್ಗೆ. ಏನಪ್ಪ ಅಂದರೆ ಇವಾಗ ಲಾಸ್ಟ್ ಚಾನ್ಸು 4ನೇ ತಾರೀಕುವರೆಗೂ ಲಾಸ್ಟ್ ಚಾನ್ಸ್ ಇದೆ. ಯಾರ್ದು ವೆರಿಫಿಕೇಷನ್ ಸ್ಲಿಪ್ ರಾಂಗ್ ಆಗಿದೆ ಮತ್ತು ಅಪ್ಲಿಕೇಶನ್ ಎಡಿಟಿಂಗ್ ಇನ್ನೂ ಯಾರು ಮಾಡ್ಕೊಂಡಿಲ್ಲ, ಕರೆಕ್ಟಾಗಿ ರಾಂಗ್ ಇದ್ದಲ್ಲಿ ಮಾಡ್ಕೋಬೋದು, ಅಥವಾ ಸ್ಲಿಪ್ಪಿನ ಯಾರು ಡೌನ್ಲೋಡ್ ಆಗಿಲ್ಲ ಅವರು ಮಾಡ್ಕೋಬೋದು. ಇಲ್ಲಿ ನೋಡ್ಕೋಬೋದು ಡೇಟು ದಿನಾಂಕ 2/7/2025ರಿಂದ 4/7/2025 KE ಬೆಂಗಳೂರಿನ ಕಚೇರಿಯಲ್ಲಿ ನಡೆಸಲು ಉದ್ದೇಶಿಸಿದ ಆಫ್ಲೈನ್ ವೆರಿಫಿಕೇಷನನ್ನು ರದ್ದುಪಡಿಸಲಾಗಿದೆ. ಸೊ ಇದು ರದ್ದುಪಡಿಸಿ ಏನಪ್ಪ ಅಂದರೆ ನೆಕ್ಸ್ಟ್ ಹೊಸದಾಗಿ ಅಭ್ಯರ್ಥಿಗಳು ಮಾಹಿತಿ ತಪ್ಪಿದಲ್ಲಿ ಮಾತ್ರ, ಅಂದರೆ ಕ್ಯಾಟಗರಿ ಆದಾಯ 371J ಪ್ರಮಾಣಪತ್ರಗಳ ಸರಿಯಾದ RD ಸಂಖ್ಯೆಯನ್ನು
1/7/2025ರಿಂದ 4/7/2025 ಅವರಾಗಿ ಆನ್ಲೈನ್ ಮೂಲಕ ದಾಖಲಿಸಿ ನಂತರ 5/7/2025 ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಳ್ಳುವುದು. ನೋ ಆಫ್ಲೈನ್ ವೆರಿಫಿಕೇಷನ್ ಆಟ್ KA ಬೆಂಗಳೂರು ಫ್ರಾಮ್ 2/7/2025 4/7/2025 ಮೀನ್ಸ್ ಈ ಡೇಟಲ್ಲಿ ಮೀನ್ಸ್ 4ನೇ ತಾರೀಕುವರೆಗೆ ಏನಪ್ಪ ಅಂದರೆ KA ಅಲ್ಲಿ ಏನು ವೆರಿಫಿಕೇಷನ್ ನಡೆಯಲ್ಲ, ಆಫ್ಲೈನ್ ವೆರಿಫಿಕೇಷನ್ ಇನ್ನೂ ನಡೆಯಲ್ಲ. ನಿಮ್ಮ ಆನ್ಲೈನಲ್ಲೇ ಮಾಡ್ಕೋಬೋದು, ಆನ್ಲೈನಲ್ಲಿ ಅಪ್ಲಿಕೇಶನ್ ಎಡಿಟ್ ಮಾಡ್ಕೋಬೋದು. ಯಾರು ಕ್ಯಾಟಗರಿ ಮತ್ತು ನಿಮ್ಮದು ಇನ್ಕಮು 371J ಯಾರ್ದು ಅಪ್ಡೇಟ್ ಆಗಿಲ್ಲ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಅಂಥವ್ರು ಏನಪ್ಪ ಅಂದರೆ ಇವಾಗಲೇ ಒಂದು ಲಾಸ್ಟ್ ಚಾನ್ಸ್ ಇದೆ, ನೀವು ಅದನ್ನು ಅಪ್ಡೇಟ್ ಮಾಡ್ಕೊಳ್ಳಿ ಮತ್ತು ಎಡಿಟ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಎಡಿಟ್ ಲಿಂಕ್ ಬಿಟ್ಟಿದ್ದಾರೆ, ಸೊ ಎಡಿಟ್ ಮಾಡ್ಕೊಳ್ರಿ. ಇದೇ ಲಾಸ್ಟ್ ಚಾನ್ಸು, ಮತ್ತು ಲಾಸ್ಟ್ ಚಾನ್ಸ್ ಬಿಡಲ್ಲ, ಮತ್ತು ಇನ್ನೊಂದು ಚಾನ್ಸ್ ಕೊಡಲ್ಲ. ಅವರೇ ಹೇಳಿದ್ದಾರೆ ಖುದ್ದಾಗಿ ಅಂತಿಮ ಅವಕಾಶ ಅಂತ. ಸೊ ಕರೆಕ್ಟಾಗಿ ಮಾಡಿಸ್ಕೊರಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡಿಕೊಳ್ಳಲು ಸಾಧ್ಯವಾಗದ ಕ್ಲಾಸ್ ಎ ಅಭ್ಯರ್ಥಿಗಳು ಸ್ಯಾಟ್ಸ್ ನಂಬರ್ ಮುಖಾಂತರ ಆನ್ಲೈನ್ ವೆರಿಫಿಕೇಷನ್ ಆಗದಿರುವ ಅಥವಾ ಗ್ರಾಮೀಣ ವ್ಯಾಸಂಗ ಅಥವಾ ಕನ್ನಡ ಮಾಧ್ಯಮ ವ್ಯಾಸಂಗ ಪರಿಶೀಲನೆಯಾಗದವರು ಎಲ್ಲ ಅಗತ್ಯ ದಾಖಲೆಗಳೊಂದಿಗೆ ದಿನಾಂಕ 3/7/2025 ಅಥವಾ 4/7/2025 ಸಮೀಪದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪರಿಶೀಲನೆ ಮಾಡಿಕೊಳ್ಳುವುದು. ಇವಾಗ ಯಾರ್ದು ಕನ್ನಡ ಮೀಡಿಯಂ ರೂರಲ್ ಮೀಡಿಯಂ ಯಾರ್ದು ಇಲ್ಲ, ನಿಮ್ಮ ಮೀನ್ಸ್ ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮ ಸಮೀಪ ಊರಿರುತ್ತೆ, ಸೊ ಆ ಊರಿನ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ನೀವು ವೆರಿಫಿಕೇಷನ್ ಮೀನ್ಸ್ ಕನ್ನಡ ಮಾಧ್ಯಮ ಗ್ರಾಮೀಣ ಮಾಧ್ಯಮ ಇದ್ದರೆ ನೀವು ವೆರಿಫಿಕೇಷನ್ ಮಾಡ್ಕೋಬೋದು, ಹೋಗಿ ಮಾಡ್ಕೊಡಿ. ಯಾರ್ದು ಮೀನ್ಸ್ ಇವಾಗ ನಿಮ್ಮ ಹತ್ರ ಗ್ರಾಮೀಣ ಸರ್ಟಿಫಿಕೇಟು ಅಥವಾ ರೂರಲ್ ಸರ್ಟಿಫಿಕೇಟ್ ಇದ್ದರೂ ನೀವು ವೆರಿಫಿಕೇಷನ್ ಮಾಡಿಸಿಲ್ಲ ಅಂತಂದರೆ ನಿಯರ್ ಗೌರ್ಮೆಂಟ್ ಕಾಲೇಜಲ್ಲಿ ಹೋಗಿ ನೀವು ಅದನ್ನು ವೆರಿಫೈ ಮಾಡಿಸ್ಕೋಬೋದು. 3 ತಾರೀಕಿಂದ 4ನೇ ತಾರೀಕುವರೆಗೂ ಇದು ಚಾನ್ಸ್ ಇದೆ. ಸೊ ಕರೆಕ್ಟಾಗಿ ಮಾಡಿಸ್ಕೊಳ್ರಿ. ಸೊ ನೆಕ್ಸ್ಟ್ ಯಾವುದಪ್ಪ ಅಂದರೆ ಕ್ಲಾಸ್ ಬಿ ನಿಂದ ಕ್ಲಾಸ್ ಓವರೆಗಿನ ಅಭ್ಯರ್ಥಿಗಳು ಪರಿಶೀಲನೆ ಮಾಡಿರದಲ್ಲಿ ದಾಖಲೆಗಳ ಪರಿಶೀಲನೆಗೆ 1/7/2025ರಿಂದ 4/7/2025 KA ಮಲ್ಲೇಶ್ವರಂ ಬೆಂಗಳೂರಲ್ಲಿ ಹಾಜರಾಗುವುದು. ಇದು ಕ್ಲಾಸ್ ಬಿ ನಿಂದ ಕ್ಲಾಸ್ ಓ ಏನಪ್ಪ ಅಂದರೆ ಮೀನ್ಸ್ ಇವಾಗ ಸೊ ಕ್ಲಾಸ್ ಬಿ ಇಂದ ಕ್ಲಾಸ್ ಓ ಏನಪ್ಪ ಅಂದರೆ ನಾನ್ ಕರ್ನಾಟಕ ಸ್ಟೂಡೆಂಟ್ಸ್ಗೆ ಮಾತ್ರ ಬರುತ್ತೆ. ಸೊ ಇಲ್ಲಿ ನೋಡ್ಕೋಬೋದು, ಅವರು ಏನಪ್ಪ ಅಂದರೆ ಆಫ್ಲೈನ್ ವೆರಿಫಿಕೇಷನ್ ಮಾಡ್ಕೋಬೋದು ಯಾರೇ ಇದ್ದರೂ. ಮೀನ್ಸ್ ಕ್ಲಾಸ್ ಎ ಸ್ಟೂಡೆಂಟ್ಸ್ ಏನಪ್ಪ ಅಂದರೆ ಆಲ್ ಕರ್ನಾಟಕ ಸ್ಟೂಡೆಂಟ್ಸ್ ಮಾತ್ರ ಕ್ಲಾಸ್ ಎ ಬರೋದು. ಸೊ ನೆಕ್ಸ್ಟ್ ಬಂದುಬಿಟ್ಟು ಕ್ಲಾಸ್ ಬಿ ನಿಂದ ಕ್ಲಾಸ್ ಓವರೆಗೆ ಏನಪ್ಪ ಅಂದರೆ ನಾನ್ ಕರ್ನಾಟಕ ಸ್ಟೂಡೆಂಟು. ಸೊ ಅವ್ರದ್ದು ಡೊಮಿಸೈಲ್ ಸರ್ಟಿಫಿಕೇಟ್ ಇಲ್ಲದವರು. ಸೊ ಏನಪ್ಪ ಅಂದರೆ ಅವರು ವೆರಿಫಿಕೇಷನ್ ಸ್ಲಿಪ್ ಮೀನ್ಸ್ ವೆರಿಫಿಕೇಷನ್ಗೆ ಏನಪ್ಪ ಅಂದರೆ ನಿಮ್ಮದು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಏನಾದರೂ ರಾಂಗ್ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಸೊ ನೋಡ್ಕೋಬೋದು. ಕ್ಲಾಸ್ ಬಿ ನಿಂದ ಕ್ಲಾಸ್ ಓವರೆಗಿನ ಅಭ್ಯರ್ಥಿಗಳು ಪರಿಶೀಲನೆ ಮಾಡಿರದಿದ್ದಲ್ಲಿ ವೆರಿಫಿಕೇಷನ್ ಮಾಡಿಸಿಲ್ಲ ಅಂದರೆ ನೀವು ಏನಪ್ಪ ಅಂದರೆ 1ನೇ ತಾರೀಕಿಂದ 4ನೇ ತಾರೀಕುವರೆಗೆ ಏನಪ್ಪ ಅಂದರೆ KA ಹೋಗಿ ವೆರಿಫಿಕೇಷನ್ ಮಾಡಿಸ್ಕೊಂಡು ಬರ್ಬೋದು. ಇಷ್ಟು ಅಪ್ಡೇಟ್ಸ್ ಇದೆ. ಸೊ ಲಾಸ್ಟ್ PDF ಏನಪ್ಪ ಅಂದರೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. KA ಮಲ್ಲೇಶ್ವರಂ ಬೆಂಗಳೂರು ಇಲ್ಲಿಗೆ ಯಾರು ಬರಬಾರ್ದು ಗಮನಿಸಿ ಅಂತ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇವಾಗ ಅರ್ಥ ಆಯಿತು ಅನ್ಕೋತೀನಿ. ಈ ಪಿ ಡಿ ಎಫ್ನ ಎಲ್ರಿಗೂ ಅರ್ಥ ಆಯಿತು ಅನ್ಕೋತೀನಿ. ಏನಪ್ಪ ಅಂದರೆ ಒಂದು ಲಾಸ್ಟ್ ಚಾನ್ಸ್ ಕೊಟ್ಟಿದ್ದಾರೆ, ಅದನ್ನು ಯೂಸ್ ಮಾಡ್ಕೊಳ್ರಿ. ಅಪ್ಲಿಕೇಶನಲ್ಲಿ ಯಾರದೇ ರಾಂಗ್ ಆಗಿದ್ರು ಅಥವಾ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಯಾರ್ದು ರಾಂಗ್ ಡೀಟೇಲ್ಸ್ ಆಗಿ ಬಂದಿದೆ ಅವರು ಎಲ್ಲರೂ ಎಡಿಟ್ ಮಾಡ್ಕೊಳ್ರಿ. ಒಂದು ಲಾಸ್ಟ್ ಚಾನ್ಸ್ ಇದೆ. ಮತ್ತು ಫೋನ್ ನಂಬರ್ ತುಂಬ ಸ್ಟೂಡೆಂಟ್ಸ್ ಕೇಳ್ತಾ ಇದ್ರು ಅಪ್ಲಿಕೇಶನ್ ಎಡಿಟಿಂಗ್ ಫೋನ್ ನಂಬರ್ ಚೇಂಜ್ ಮಾಡ್ಕೋಬೋದು ಅಂತ. ಸೊ ಅಪ್ಲಿಕೇಶನ್ ಎಡಿಟಿಂಗ್ ಬಿಟ್ಟಿದ್ದಾರೆ ಅಂದರೆ ಆ ಫೋನ್ ನಂಬರ್ ಕೂಡ ಚೇಂಜ್ ಮಾಡ್ಕೋಬೋದು. ಸೊ ಅದನ್ನು ಕೂಡ ಚೇಂಜ್ ಮಾಡ್ಕೊಳ್ರಿ. ನಿಮ್ಮ ಹತ್ರ ನಿಮ್ಮದೇ ಸ್ವಂತ ಫೋನ್ ನಂಬರ್ ಇದ್ದರೆ ನಿಮ್ಮ ಫೋನ್ ನಂಬರ್ ಹಾಕ್ಕೋರಿ. ಅದು ಯಾಕಂದರೆ ಮುಂದೆ ಯೂಸ್ ಆಗುತ್ತೆ, ನಿಮಗೇನು ಯೂಸ್ ಆಗುತ್ತೆ. ಸೊ ಇನ್ನು ಮತ್ತೆ ಆಧಾರ್ ಕಾರ್ಡ್ ಆಗಲಿ, ಸೊ ಆಧಾರ್ ಕಾರ್ಡ್ಗೆ ಕೂಡ ನಿಮ್ಮ ಫೋನ್ ನಂಬರ್ ಚೇಂಜ್, ನಿಮ್ಮ ಹತ್ರ ಸ್ವಂತ ಫೋನ್ ನಂಬರ್ ಇದ್ದರೆ ನಿಮ್ಮ ಆಧಾರ್ ಕಾರ್ಡ್ಗೆ ಕೂಡ ನಿಮ್ಮ ಫೋನ್ ನಂಬರಲ್ಲಿ ಲಿಂಕ್ ಮಾಡ್ಕೊಳ್ಳಿ. ಯಾಕಂದರೆ ಇವಾಗ ಪದೇ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಮ ಮನೇಲಿ ಯಾರಾದರೂ ನಿಮ್ಮ ಆಧಾರ್ ಕಾರ್ಡ್ಗೆ ನಿಮ್ಮ ಮನೇಲಿ ಯಾರ್ದಾದ್ರು ನಂಬರ್ ಲಿಂಕ್ ಇತ್ತಂದರೆ ಸೊ ಅರ್ಜೆಂಟಾಗಿ ಒ ಟಿ ಪಿ ಬೇಕಾದರೆ ನೀವು ನಿಮ್ಮ ಹತ್ರ ಇದು ನಿಮ್ಮ ನಂಬರ್ ಲಿಂಕ್ ಇದ್ದರೆ ಈಸಿಯಾಗಿ OTP ಹೇಳ್ಬೋದು. ಬಟ್ ಪೇರೆಂಟ್ಸ್ಗೆ ಕಾಲ್ ಮಾಡಿ ಅವ್ರು ಬ್ಯುಸಿ ಇರ್ತಾರೆ, ಇದು ಅಂತ ಹೇಳಿ ಸೊ ಅದು ಬೇಗ OTP ಹೇಳೋಕ್ಕಾಗಲ್ಲ. ಅಕಸ್ಮಾತ್ ಎಮರ್ಜೆನ್ಸಿ ಇತ್ತಂದರೆ ನಿಮಗೆ ತುಂಬ ಯೂಸ್ ಆಗುತ್ತೆ. ಅದಕ್ಕೆ ಏನಪ್ಪ ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಆಗಲಿ, ಸೊ ನಿಮ್ಮ ಆಧಾರ್ ಕಾರ್ಡ್ ಇನ್ನೂ ಯಾರು ಅಪ್ಡೇಟ್ ಮಾಡಿಸಿಲ್ಲ ಅವರು ಕೂಡ ಅಪ್ಡೇಟ್ ಮಾಡಿಸ್ಕೊಳ್ಳಿ. ಕರೆಕ್ಟಾಗಿ ಹೆಸರು ಇರಬೇಕು, ಮಾರ್ಕ್ಸ್ ಕಾರ್ಡಲ್ಲಿ ಹಂಗೆ ಅಪ್ಡೇಟ್ ಮಾಡಿಸಿರಬೇಕು. ಮತ್ತು ಫೋನ್ ನಂಬರ್ ಕೂಡ ಲಿಂಕ್ ಮಾಡ್ಕೊಳ್ರಿ. ಇವಾಗೆ ಇನ್ನೂ ತುಂಬ ಟೈಮ್ ಇದೆ, ಮಾಡ್ಕೊಳ್ರಿ. ಮತ್ತು ಇಷ್ಟು ಅಪ್ಡೇಟ್ ಏನಪ್ಪ ಅಂದರೆ 2ನೇ ತಾರೀಕಿಂದ 4ನೇ ತಾರೀಕು ಏನಂದರೆ ಕರೆಕ್ಟಾಗಿ ಅಪ್ಲಿಕೇಶನ್ ಎಡಿಟಿಂಗ್ ಮಾಡ್ಕೊಳ್ರಿ. ಯಾರ್ದು ರಾಂಗ್ ಆಗಿದೆ ಎಲ್ಲ ಡೀಟೇಲ್ಸು. ಸೊ ಇಷ್ಟು ಅಪ್ಡೇಟು. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಏನಂದರೆ ನಾನು ಏನಾದರೂ ಒಂದು ಅಪ್ಡೇಟ್ ತೊಗೊಂಡು ಬರ್ತೀನಿ ಅಬೌಟ್ ಕಾಲೇಜಸ್ ಬಗ್ಗೆ ಅಥವಾ ಟಾಪ್ ಕಾಲೇಜಸ್ ಬಗ್ಗೆ ಏನಾದರೂ ಒಂದು ಅಪ್ಡೇಟ್ ತೊಗೊಂಡು ಬರ್ತೀನಿ. ಅದರ ವಿಡಿಯೋ ನೋಡ್ತಾ ಇರಿ. ಟೇಕ್ ಕೇರ್, ಬಾಯ್.